ಹಾಯ್ ಸ್ನೇಹಿತರೆ, ನಾವು ಇವತ್ತು ನೋಡ್ತಿರೋದು ಫ್ಲೈಟ್ ಆಫ್ ದ ಫಿನಿಕ್ಸ್ ಅನ್ನುವಂತ ಆಕ್ಷನ್ ಅಡ್ವೆಂಚರ್ ಮೂವಿನ. ಈ ಕತೆ ಕೆಲವು ಸರ್ವೇಯರ್ಸ್ ನವರಿದ್ದು. ಅವರು ಮರುಭೂಮಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅಲ್ಲಿಂದ ಹೋಗಲು ಬಯಸಿದ್ದರೂ ಅದು ಅವರಿಗೆ ಸಾಧ್ಯವಿಲ್ಲ. ಅಲ್ಲದೆ ಅವರ ಹತ್ತಿರ ಯಾವ ಸಹಾಯ ಕೂಡ ತಲುಪುವುದು ಕಷ್ಟ. ಕೊನೆಗೆ ಅವರು ಹೇಗೆ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ ಅನ್ನುವುದೇ ಈ ಸಿನಿಮಾದ ಕತೆ. ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶೇರ್ ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಕತೆ ಶುರುವಾಗುವುದು ಮಂಗೋಲಿಯಾದ ಗೋಬಿ ಮರುಭೂಮಿಯಿಂದ. ಇದು ಈಸ್ಟ್ ಏಷ್ಯಾದ ಒಂದು ದೊಡ್ಡ ಮರುಭೂಮಿ. ಇಲ್ಲಿಗೊಂದು ಆಯಿಲ್ ರಿಗ್ ಕಂಪನಿ ಆಯಿಲ್ ತೆಗೆಯಲು ಬಂದಿತ್ತು. ಆದರೆ ಅವರಿಗೆ ಸಿಕ್ಕ ಇನ್ಫಾರ್ಮೇಶನ್ ತಪ್ಪಾಗಿತ್ತು. ಇಲ್ಲಿ ಯಾವುದೇ ಎಣ್ಣೆ ಸಿಗುವ ಸಂಭವ ಇರಲಿಲ್ಲ. ಎಲ್ಲರೂ ಇಲ್ಲಿಂದ ವಾಪಸ್ ಹೋಗಲು ಬಯಸಿದ್ದರು. ಇವರನ್ನು ವಾಪಸ್ಸು ಕಳಿಸಲು ಇಲ್ಲಿಗೊಂದು ಪ್ಲೇನ್ ನ ಕಳಿಸಲಾಗಿತ್ತು. ಪ್ಲೇನ್ ನ ಪೈಲಟ್ ಹೆಸರು ಫ್ರಾಂಕ್ ನೊಂದಿಗೆ ಕೋ ಪೈಲಟ್ ಏಜೆ ಕೂಡ ಇರ್ತಾನೆ. ಇವರಿಬ್ಬರು ಇಲ್ಲಿರೋ ಕೆಲಸಗಾರರು ಮತ್ತು ಅವರ ವಸ್ತುಗಳನ್ನು ತೆಗೆದುಕೊಂಡು ಬೀಜಿಂಗ್ ಗೆ ಹೋಗುವುದರಲ್ಲಿದ್ದರು. C-119 ಪ್ಲೇನ್ ನಲ್ಲಿ ಕುಳಿತು ಬೀಜಿಂಗ್ ನತ್ತ ಹೊರಟು ಬಿಡ್ತಾರೆ. ಅದೇ ಕ್ಷಣ ಈ ವಿಶಾಲವಾದ ಮರುಭೂಮಿಯಲ್ಲಿ ಬಿರುಗಾಳಿ ಬೀಸಲು ಶುರುವಾಗುತ್ತೆ. ಏಜೆ ಫ್ರಾಂಕ್ ಹತ್ತಿರ ಕೇಳ್ತಾನೆ, ನಾವು ಏನು ಮಾಡ್ಬೇಕಾಗುತ್ತೆ? ಫ್ರಾಂಕ್ ಹೇಳುತ್ತಾನೆ, ನಾವೀಗ ವಾಪಸ್ ಹೋದರೆ ಫ್ಯೂಯಲ್ ಗಾಗಿ ನಿಲ್ಲಬೇಕಾಗುತ್ತೆ. ಯಾಕಂದ್ರೆ ಮತ್ತೊಮ್ಮೆ ಹಾರಲು ನಮ್ಮ ಹತ್ತಿರ ಫ್ಯೂಯಲ್ ಇಲ್ಲ ಮತ್ತು ಇದರಲ್ಲಿ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಹೀಗಾಗಿ ನಾವು ಮುಂದೆ ಹೋಗಲೇಬೇಕಾಗುತ್ತೆ. ಫ್ರಾಂಕ್ ಈಗ ಪ್ಲೇನ್ ಇನ್ನಷ್ಟು ಮೇಲೆ ತಕೊಂಡು ಹೋಗಲು ಪ್ರಯತ್ನ ಮಾಡ್ತಾನೆ, ಯಾಕೆಂದ್ರೆ ಆ ತೂಫಾನಿನಿಂದ ಬಚಾವಾಗಲು. ಆದರೆ ಇಲ್ಲಿ ಇವರ ಪ್ಲೇನ್ ಮೊದಲೇ ಲೋಡ್ ಆಗಿರುತ್ತೆ. ಇವರು ತೂಫಾನಿನಲ್ಲಿ ಸಿಲುಕಿಕೊಳ್ಳುತ್ತಾರೆ. ಹಾಗೆ ಈಗ ಸಹಾಯಕ್ಕಾಗಿ ಯಾರನ್ನಾದ್ರೂ ಸಂಪರ್ಕ ಮಾಡಲು ಪ್ರಯತ್ನ ಪಟ್ಟಾಗ ಅದು ಕೂಡ ವ್ಯರ್ಥವಾಗುತ್ತೆ. ಆಗ ಮರಳಿನ ಕಾರಣದಿಂದ ಗಾಡಿ ಎಂಜಿನ್ ಖರಾಬ್ ಆಗುತ್ತೆ. ಫ್ರಾಂಕ್ ಹೇಳ್ತಾನೆ, ನಾವು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲೇಬೇಕಾಗುತ್ತೆ. ನಂತರ ಅವನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಪ್ಲೇನ್ ನ ಕೆಳಗೆ ತರಲು ಶುರು ಮಾಡ್ತಾನೆ. ಇದು ಅಷ್ಟೊಂದು ಸುಲಭವಾಗಿರಲ್ಲ. ಅವನಿಗೆ ಮುಂದೆ ಏನು ಕೂಡ ಕಾಣುತ್ತಾನೆ ಇರಲಿಲ್ಲ. ಪ್ಲೇನ್ ಇನ್ನಷ್ಟು ಕೆಳಗೆ ಬಂದಾಗ ಇವರ ಪ್ಲೇನ್ ನ ಕೆಳಭಾಗ ಒಂದು ಬಂಡೆ ಕಲ್ಲಿಗೆ ಗುದ್ದುತ್ತೆ. ಇದರಿಂದ ಹಿಂದಿನ ಬಾಗಿಲು ತೆರೆದು ಒಬ್ಬ ಪ್ಯಾಸೆಂಜರ್ ಕೂಡ ಕೆಳಗೆ ಬಿದ್ದು ಅವನ ಸಾವಾಗುತ್ತೆ. ಈಗ ಇವರ ಪ್ಲೇನ್ ಮರುಭೂಮಿಯಲ್ಲಿ ಕ್ರಾಶ್ ಆಗುತ್ತಾ ಇನ್ನಷ್ಟು ಮುಂದೆ ಹೋಗುತ್ತೆ. ಇವರು ನೋಡಿದಾಗ ಪ್ಲೇನ್ ಒಳಗೆ ಇಬ್ಬರು ಪ್ಯಾಸೆಂಜರ್ಸ್ ಪ್ರಾಣ ಕಳೆದುಕೊಂಡಿದ್ದರು. ಇಷ್ಟಾದರೂ ಒಳಗಿದ್ದವರಿಗೆ ಹೊರಗೆ ಹೋಗಲು ಅಸಾಧ್ಯ. ಹೊರಗೆ ಜೋರಾಗಿ ಬಿರುಗಾಳಿ ಬೀಸುತ್ತಿತ್ತು. ತೂಫಾನು ನಿಂತಾಗ ಪೂರ್ತಿ ಪ್ಲೇನ್ ಮರುಭೂಮಿಯ ಮರಳಿನಲ್ಲಿ ಹೂತು ಹೋಗಿತ್ತು. ಕೆಲವು ಸಮಯದ ಬಳಿಕ ಮರಳು ಗಾಳಿಯಿಂದ ಸರಿದು ಪ್ಲೇನ್ ಈಗ ಮೇಲೆ ಬರುತ್ತೆ. ಪ್ಲೇನ್ ಈಗ ಮರಳಿಂದ ಹೊರ ಬಂದಿತ್ತು. ಎಲ್ಲರೂ ಹೊರಗೆ ಬಂದು ತಮ್ಮ ತಿನ್ನುವ ಆಹಾರ ಚೆಕ್ ಮಾಡ್ತಾರೆ. ಅವರಿಗೆಲ್ಲ ಗೊತ್ತಾಗುತ್ತೆ ತಮ್ಮ ಹತ್ತಿರ 1 ತಿಂಗಳ ಆಹಾರ ಮತ್ತು ಕುಡಿಯಲು ನೀರು ಇದೆ ಅನ್ನುವುದು. ಇವರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಹೇಳ್ತಾನೆ, ನಾನು ನಡ್ಕೊಂಡು ಇಲ್ಲಿಂದ ಹೊರಗೆ ಹೋಗ್ತೇನೆ. ಅಸಲಿಗೆ ಇವರು ಇಲ್ಲಿಂದ ಹೊರಗೆ ಹೋಗಲು 200 ಮೈಲುಗಳಷ್ಟು ದೂರ ಪ್ರಯಾಣ ಮಾಡಬೇಕಾಗಿತ್ತು. ಇವರೀಗ ಮಂಗೋಲಿಯಾದಲ್ಲಿ ಇರದೆ ಚೈನಾದಲ್ಲಿದ್ದರು. ಇವರಿಗೆ ಇವರ ಎಕ್ಸಾಕ್ಟ್ ಪೊಸಿಷನ್ ಗೊತ್ತಿರಲಿಲ್ಲ. ಹಾಗೆ ಇವರ ರೇಡಿಯೋ ಕೂಡ ಕೆಲಸ ಮಾಡುತ್ತಿರಲಿಲ್ಲ. ಇಲ್ಲಿಂದ ನಡ್ಕೊಂಡು ಹೋಗಲು ಬಯಸಿದ ವ್ಯಕ್ತಿ ಹೇಳ್ತಾನೆ, ನಾನು ಮ್ಯಾರಥಾನ್ ಮಾಡಿದ್ದೇನೆ, ಹೈಕಿಂಗ್ ಟ್ರೈ ಮಾಡಿದ್ದೇನೆ, ನಾನು ಇಲ್ಲಿಂದ ಹೋಗಬಲ್ಲೆ. ಅವನಿಗೆ ಹೇಳಲಾಗುತ್ತೆ, ಇದು ಜುಲೈನ ತಿಂಗಳು. ಜುಲೈ ತಿಂಗಳಿನಲ್ಲಿ ಮರುಭೂಮಿ ತುಂಬಾನೇ ಬಿಸಿಯಾಗಿರುತ್ತೆ, ತುಂಬಾನೇ ಬಿಸಿಲು ಇರುತ್ತೆ. ಒಂದು ವೇಳೆ 1 ಗ್ಲಾಸ್ ನೀರು ನೀವು ಕುಡಿದರೆ ಕೆಲವೇ ನಿಮಿಷಗಳಲ್ಲಿ 10 ಗ್ಲಾಸ್ ನೀರು ಬೆವರಿನ ಮೂಲಕ ದೇಹದಿಂದ ಹೊರಗೆ ಹೋಗುತ್ತೆ. ಆ ವ್ಯಕ್ತಿ ಹೇಳ್ತಾನೆ, ನಾನು ರಾತ್ರಿ ವೇಳೆ ಪ್ರಯಾಣ ಮಾಡ್ತೇನೆ. ಉಳಿದವರು ಹೇಳ್ತಾರೆ ಅವನಿಗೆ, ನಿನಗೆ ದಾರಿ ಗೊತ್ತಾಗಲ್ಲ. ಇಲ್ಲಿರೋ ಪರ್ವತಗಳು ಮ್ಯಾಗ್ನೆಟಿಕ್ ಫೀಲ್ಡ್ ನಿಂದ ಕೂಡಿವೆ. ಹೀಗಾಗಿ ನಿನ್ನ ಕಂಪಾಸ್ ಕೂಡ ಕೆಲಸ ಮಾಡಲ್ಲ. ಇದರಿಂದ ನೀನು ಮತ್ತೆ ತಿರುಗುತ್ತಾ ಬಂದ ಜಾಗಕ್ಕೆ ವಾಪಸ್ ಬರುತ್ತೆ. ಇವರ ಮಾತಿಂದ ಅವನಿಗೆ ಅರಿವಾಗುತ್ತೆ ಈ ಸಮಯದಲ್ಲಿ ಅವನು ಒಬ್ಬನೇ ಅಲ್ಲಿಂದ ಹೋಗಲು ಸಾಧ್ಯವಿಲ್ಲ ಅನ್ನುವುದು. ಈಗ ಅದೇ ರಾತ್ರಿ ಎಲ್ಲರೂ ಪ್ಲೇನ್ ಒಳಗೆ ಮಲಗಿರುವಾಗ ಹೊರಗಡೆ ತೂಫಾನು ಬೀಸುತ್ತಿರುತ್ತೆ. ಹಾಗೆ ಇವರಲ್ಲಿ ಡೇವಿಸ್ ಅನ್ನೋ ಒಬ್ಬ ವ್ಯಕ್ತಿ ಹೊರಗಡೆ ಟಾಯ್ಲೆಟ್ ಗಾಗಿ ಹೋಗ್ತಾನೆ. ವಾಪಸ್ ಬರುವಾಗ ಕಾಲು ಕಲ್ಲಿಗೆ ತಾಗಿ ಪಲ್ಟಿ ಬೀಳುತ್ತಾ ಹೋಗ್ತಾನೆ. ತೂಫಾನಿನಲ್ಲಿ ಅವನಿಗೆ 4 ಕಡೆಯೂ ಯಾವುದೇ ದಾರಿ ಕಾಣಿಸಲ್ಲ. ಅವನ ದಾರಿ ತಪ್ಪುತ್ತೆ. ಸಹಾಯಕ್ಕಾಗಿ ಕೂಗಿದರೂ ಅದು ಯಾರಿಗೂ ಕೂಡ ಕೇಳಿಸುವುದಿಲ್ಲ. ಮರುದಿನ ಬೆಳಿಗ್ಗೆ ಎಲ್ಲರೂ ಎದ್ದು ನೋಡಿದಾಗ ಡೇವಿಸ್ ಮಾಯವಾಗಿದ್ದ. 4 ಕಡೆ ಹುಡುಕಲು ಪ್ರಯತ್ನ ಮಾಡಿದರೂ ಅವರಿಗೆ ಅವನ ಯಾವುದೇ ಸುಳಿಯೂ ಸಿಗುವುದಿಲ್ಲ. ಏಕೆಂದರೆ ಆತ ಮರಳಿನಲ್ಲಿ ದಫನವಾಗಿದ್ದ, ಹೂತು ಹೋಗಿದ್ದ. ಅವನನ್ನು ಕಾಣದೆ ಎಲ್ಲರೂ ಚಿಂತಾಕ್ರಾಂತರಾಗಿ ಬಿಡ್ತಾರೆ. ಇವರ ಒಟ್ಟಿಗೆದ್ದ ಲೇಡಿಕೆಯಲ್ಲಿ ಫ್ರಾಂಕ್ ಹತ್ತಿರ ಹೋಗಿ ಕೇಳ್ತಾಳೆ, ಯಾರಾದ್ರೂ ನಮ್ಮನ್ನು ಇಲ್ಲಿಂದ ಬಚಾವ್ ಮಾಡಲು ಬರ್ತಾರಾ ಅಥವಾ ಇಲ್ವಾ? ಅದರ ಎಷ್ಟು % ಚಾನ್ಸ್ ಇದೆ? ಫ್ರಾಂಕ್ ಹೇಳ್ತಾನೆ, 5%. ನಾವು ಮರುಭೂಮಿಯಿಂದ ಹೊರಗೆ ಹೋಗಲು ಅಸಾಧ್ಯ, ಏಕೆಂದರೆ ನಾವು ಮರುಭೂಮಿಯ ನಡುವೆ ಇದ್ದೇವೆ. ನಮ್ಮ ಹತ್ತಿರ ತಿನ್ನಲು ಆಹಾರ ಮತ್ತು ಕುಡಿಯಲು ನೀರು ಕಮ್ಮಿ ಇದೆ. ಇಷ್ಟು ಕಮ್ಮಿ ಆಹಾರ ಮತ್ತು ನೀರಿನ ಜೊತೆ ನಾವು ತಿರುಗಾಡಲು ಶುರು ಮಾಡಿದ್ರೆ ಎಲ್ಲವೂ 2 ದಿನದಲ್ಲೇ ಮುಗಿದು ಹೋಗುತ್ತೆ. ನಮ್ಮಲ್ಲಿ ಯಾರೊಬ್ಬರು ಉಳಿಯಲು ಸಾಧ್ಯವಿಲ್ಲ. ವಾಸ್ತವವಾಗಿ ನಮ್ಮನ್ನು ಯಾರಾದ್ರೂ ಹುಡುಕಲು ಬರ್ತಾರೆ ಅನ್ನುವ ವಿಷಯದ ಚಾನ್ಸ್ ಕಮ್ಮಿ. ನಾನು ಇಲ್ಲೇ ಕಾಯಲು ಪ್ರಿಪೇರ್ ಮಾಡ್ತೇನೆ. ಅವನ ಮಾತು ಕೇಳಿ ಹೊರಗಿದ್ದ ಜನರ ಭರವಸೆ ಒಡೆದು ಹೋಗತೊಡಗುತ್ತೆ. ತಮ್ಮನ್ನು ಯಾರಾದ್ರೂ ಕರ್ಕೊಂಡು ಹೋಗಲು ಬರುತ್ತಾರೆ ಅನ್ನೋ ಅವರ ನಂಬಿಕೆ ಮುರಿಯುತ್ತೆ. ಬೇರೆ ದಾರಿ ಕಾಣದೆ ಅವರು ಇಲ್ಲಿಂದ ಹೋಗಲು ತೀರ್ಮಾನ ಮಾಡ್ತಾರೆ. ಇದರೊಟ್ಟಿಗೆ ಅವರು ತಮ್ಮ ಹತ್ತಿರದ ನೀರನ್ನು ಕೂಡ ತಕೊಂಡು ಹೋಗುತ್ತಿರ್ತಾರೆ. ಫ್ರಾಂಕ್ ಅವರಿಗೆ ಹೇಳ್ತಾನೆ, ಇಲ್ಲಿಂದ ನೀರು ಯಾರು ತಕೊಂಡು ಹೋಗಲು ಸಾಧ್ಯವಿಲ್ಲ. ನೀರಿಗಾಗಿ ಇವರ ನಡುವೆ ಜಗಳ ಶುರುವಾಗುತ್ತೆ. ಇದರಿಂದ ನೀರು ಕೆಳಗೆ ಬಿದ್ದು ವೇಸ್ಟ್ ಆಗುತ್ತೆ.
ಇಲ್ಲೇ ಒಬ್ಬ ವ್ಯಕ್ತಿ ಇದ್ದ. ಈತನ ಹೆಸರು ಎಲೆಟ್ ಆಗಿತ್ತು. ಎಲೆಟ್ ಇವರ ಹತ್ತಿರ ಬಂದು ಹೇಳ್ತಾನೆ, ನನ್ನ ಹತ್ತಿರ ಒಂದು ಐಡಿಯಾ ಇದೆ, ಅದರಿಂದ ನಮ್ಮೆಲ್ಲರ ಜೀವ ಉಳಿಯಬಹುದು. ನಾನು ಹಲವು ದಿನಗಳಿಂದ ಈ ಪ್ಲೇನ್ ನ ಗಮನಿಸುತ್ತಿದ್ದೇನೆ. ನಾವು ಈ ಪ್ಲೇನ್ ನ ರಿಬಿಲ್ಡ್ ಮಾಡಿ ಮತ್ತೊಂದು ಪ್ಲೇನ್ ನ ತಯಾರಿಸಬಹುದು. ಫ್ರಾಂಕ್ ಅವನಿಗೆ ಕೇಳ್ತಾನೆ, ನಿಂಗೆ ಪ್ಲೇನ್ ಬಗ್ಗೆ ಏನು ಗೊತ್ತು? ಎಲೆಟ್ ಹೇಳ್ತಾನೆ, ನಾನು ಪ್ಲೇನ್ ಡಿಸೈನ್ ಮಾಡ್ತಿದ್ದೆ. ವಾಸ್ತವವಾಗಿ ಯಾರಿಗೂ ಎಲೆಟ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಅವನು ಮಂಗೋಲಿಯಾದಲ್ಲಿ ಎಣ್ಣೆ ತೆಗೆಯುವ ಕಂಪನಿ ಜೊತೆ ಕೆಲಸ ಮಾಡುತ್ತಿರಲಿಲ್ಲ. ಅವನು ಸಡನ್ ಆಗಿ ಆ ಕಂಪನಿಗೆ ಸೇರಿದ್ದ. ಅಚಾನಕ್ ಆಗಿ ಅಲ್ಲಿಗೆ ಬಂದು ಹಿಂದಿನ 2 ವರ್ಷಗಳಿಂದ ಅವರೊಂದಿಗಿದ್ದ. ಇಲ್ಲಿ ಎಲ್ಲರೂ ಎಲೆಟ್ ನ ಈ ವಿಷಯ ತಿಳಿದು ಶಾಕ್ ಆಗ್ತಾರೆ. ಯಾಕೆಂದರೆ ಯಾರಿಗೂ ಅವನ ಬಗ್ಗೆ ಹೆಚ್ಚು ಗೊತ್ತಿರಲೇ ಇಲ್ಲ. ಎಲೆಟ್ ಮೇಲೆ ಎಲ್ಲರೂ ನಂಬಿಕೆ ಇಟ್ಟು ಪ್ಲೇನ್ ನ ರಿಬಿಲ್ಡ್ ಮಾಡಲು ತಯಾರಾಗ್ತಾರೆ, ಅಂದರೆ ಮತ್ತೆ ಪುನಃ ನಿರ್ಮಿಸಲು. ಫ್ರಾಂಕ್ ಅವರ ಮಾತು ಒಪ್ಪಲ್ಲ. ಅವನು ಹೇಳ್ತಾನೆ, ಹೀಗೆ ಆಗಲು ಸಾಧ್ಯವಿಲ್ಲ, ಮತ್ತೆ ಅವನು ಇದನ್ನು ಒಪ್ಪದೆ ನಿರಾಕರಿಸ್ತಾನೆ. ಮರುದಿನ ಬೆಳಿಗ್ಗೆ ಇವರ ಒಟ್ಟಿಗಿದ್ದ ಜೇಮ್ಸ್ ಅನ್ನೋ ವ್ಯಕ್ತಿ ಇಲ್ಲಿಂದ ಹೊರಟು ಬಿಡ್ತಾನೆ. ಎಲ್ಲಿ ಅವನನ್ನು ಹುಡುಕಲು ಹೋಗಲು ತಯಾರಾಗ್ತಾಳೆ. ಫ್ರಾಂಕ್ ಅವಳನ್ನು ತಡೆದು ಹೇಳ್ತಾನೆ, ನಿಲ್ಲು, ನಾನು ಹೋಗ್ತೇನೆ. ಬಳಿಕ ಫ್ರಾಂಕ್ ಅವನನ್ನು ಹುಡುಕುತ್ತಾ ಹೊರಟು ಬಿಡ್ತಾನೆ. ಅವನು ಅದೇ ಪರ್ವತದ ಬಳಿಗೆ ತಲುಪ್ತಾನೆ. ಅಲ್ಲಿ ಇವರ ಪ್ಲೇನ್ ನ ಹಿಂದಿನ ಭಾಗ ಡಿಕ್ಕಿ ಹೊಡೆದಿತ್ತು ಮತ್ತು ಪ್ಲೇನ್ ಇಂದ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದಿದ್ದ. ಆ ವ್ಯಕ್ತಿಯ ಡೆಡ್ ಬಾಡಿ ಈಗಲೂ ಕೂಡ ಅಲ್ಲಿ ಇರುತ್ತೆ, ಆದರೆ ಅವನ ಮೈ ಮೇಲೆ ಇದ್ದ ಡ್ರೆಸ್ ಇರಲ್ಲ. ಅಲ್ಲಿ ಕೆಲವು ಗುಂಡುಗಳು ಕೂಡ ಬಿದ್ದುಕೊಂಡಿದ್ದವು. ಇದನ್ನ ನೋಡಿ ಫ್ರಾಂಕ್ ಪೂರ್ತಿಯಾಗಿ ದಂಗಾಗಿ ಬಿಡ್ತಾನೆ. ಇಲ್ಲಿಗಾಗ ಜೇಮ್ಸ್ ಬಂದು ಬಿಡ್ತಾನೆ. ಜೇಮ್ಸ್ ಹೇಳ್ತಾನೆ, ಇಲ್ಲಿಗೆ ನಮಗಿಂತ ಮೊದಲು ಯಾರೋ ಬಂದಿದ್ದಾರೆ. ನಾನು ನನ್ನ ವಾಚ್ ತಕೊಳ್ಳಲು ಬಂದಿದ್ದೆ. ಅದನ್ನು ಈ ವ್ಯಕ್ತಿಯಿಂದ ಪೋಕರ್ ನಲ್ಲಿ ಸೋತಿದ್ದೆ, ಆದರೆ ಈಗ ಅದು ಅವನ ಕೈಯಲ್ಲಿ ಇಲ್ಲ. ಈ ಮರುಭೂಮಿಯಲ್ಲಿ ಸ್ಮಗ್ಲರ್ಸ್, ಕಳ್ಳ ಸಾಗಣೆಗಾರರು ಇದ್ದಾರೆ ಅನ್ನುವುದು, ಹಾಗೆ ಇಲ್ಲಿ ಗುಂಡುಗಳ ಗುರುತುಗಳು ಕೂಡ ಇದ್ದವು. ಆ ಸ್ಮಗ್ಲರ್ಸ್ ಇವರ ಸಹಚರನ ಮೇಲೆ ಗುಂಡು ಹಾರಿಸಿ ತಮ್ಮ ಗುರಿ ಪ್ರಾಕ್ಟೀಸ್ ಮಾಡಿದ್ದರು. ಫ್ರಾಂಕ್ ಜೇಮ್ಸ್ಗೆ ವಾಪಸ್ ಹೋಗಲು ಹೇಳ್ತಾನೆ, ಆದರೆ ಜೇಮ್ಸ್ ನಿರಾಕರಿಸ್ತಾನೆ ಮತ್ತು ಫ್ರಾಂಕ್ನಿಗೆ ಕೇಳುತ್ತಾನೆ, ನೀನು ಯಾಕೆ ಪ್ಲೇನ್ ತಯಾರಿಸಲು ಬಯಸಲ್ಲ? ಫ್ರಾಂಕ್ ಹೇಳುತ್ತಾನೆ, ಹೀಗೆ ಏನೂ ಆಗಲ್ಲ, ನಾನು ನಿಮಗೆ ಸುಳ್ಳು ಭರವಸೆ ಕೊಡಲು ಸಾಧ್ಯನೇ ಇಲ್ಲ. ಜೇಮ್ಸ್ ಹೇಳ್ತಾನೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಪ್ರೀತಿಯನ್ನು ಬಯಸ್ತಾನೆ. ಒಂದು ವೇಳೆ ಅವರಿಗೆ ಪ್ರೀತಿ ಬೇಡವಾದರೆ ಭರವಸೆ ಆದರೂ ಕೊಡಲೇಬೇಕು. ಒಂದು ವೇಳೆ ಭರವಸೆ ಕೊಡಲು ಆಗದೇ ಇದ್ದರೆ ಅವನು ಏನು ಮಾಡಲು ಬಯಸ್ತಾನೆ ಅದನ್ನು ಮಾಡಲು ಬಿಡಲೇಬೇಕು. ಜೇಮ್ಸ್ ಮಾತು ಕೇಳಿ ಫ್ರಾಂಕ್ ಪ್ಲೇನ್ ತಯಾರಿಸುವ ವಿಷಯದಲ್ಲಿ ಅವನ ಜೊತೆ ರಾಜಿ ಆಗ್ತಾನೆ. ಆದರೆ ಅವನಿಗೆ ಪ್ಲೇನ್ ತಯಾರಿಸಲು ಸಾಧ್ಯವಿಲ್ಲ ಅನ್ನುವ ನಂಬಿಕೆ ಇತ್ತು. ಇದರ ಹೊರತಾಗಿಯೂ ಆತ ಜೇಮ್ಸ್ ಜೊತೆ ಉಳಿದ ಸಹಚರರು ಇದ್ದಲ್ಲಿಗೆ ಬರ್ತಾನೆ. ಈಗ ಎಲ್ಲರೂ ಸೇರಿ ಪ್ಲೇನ್ ತಯಾರಿಸುವ ಕೆಲಸ ಆರಂಭಿಸ್ತಾರೆ. ಇವರು ದಿನದ ಸಮಯದಲ್ಲಿ ಕೆಲಸ ಮಾಡಲ್ಲ. ದಿನದ ಸಮಯದಲ್ಲಿ ತುಂಬಾನೇ ಬಿಸಿಲು ಇರುತ್ತೆ, ಹಾಗಾಗಿ ಪೂರ್ತಿ ರಾತ್ರಿ ಕೆಲಸ ಮಾಡುತ್ತಾರೆ. ಇವರ ಸಮಸ್ಯೆ ಯಾವಾಗ ದೊಡ್ಡದಾಗುತ್ತೆ ಅಂದ್ರೆ ರಾತ್ರಿ ವೇಳೆ ಬೆಂಕಿ ಹೊತ್ತಿಸಲು ಮತ್ತು ಜನರೇಟರ್ ಚಲಿಸಲಿರುವ ಫ್ಯೂಯಲ್ ಮೇಲೆ ವೆಲ್ಡಿಂಗ್ ಮಾಡುವ ಸಮಯದಲ್ಲಿದ್ದ ಬೆಂಕಿ ಕಿಡಿಗಳಿಂದ. ಇದರಿಂದ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ನಿಂದ ಯಾರ ಜೀವ ಕೂಡ ಹೋಗುವುದಿಲ್ಲ, ಮಾತ್ರ ಇವರ ಬಳಿ ಇದ್ದ ಎಲ್ಲ ಫ್ಯೂಯಲ್ ನಷ್ಟವಾಗುತ್ತೆ. ಇವರ ಹತ್ತಿರ ಎಷ್ಟು ಫ್ಯೂಯಲ್ ಉಳಿಯುತ್ತೆ ಅಂದ್ರೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವಷ್ಟು ಮಾತ್ರ. ಹಾಗಾಗಿ ಅವರು ರಾತ್ರಿ ವೇಳೆ ಕೆಲಸ ಮಾಡದೆ ದಿನದ ಸಮಯದಲ್ಲಿ ಕೆಲಸ ಮಾಡಬೇಕಿತ್ತು. ದಿನದ ಸಮಯ ಇಲ್ಲಿ ತುಂಬಾನೇ ಬಿಸಿಲು ಇರುತ್ತೆ, ಆದ್ರೆ ಇವರು ಸೋಲಪಿಕೊಳ್ಳಲ್ಲ. ದಿನದಲ್ಲಿ ಕೆಲಸ ಮಾಡಲು ಶುರು ಮಾಡಿ ಬಿಡ್ತಾರೆ. ಈಗ ಇವರು ರಿಬಿಲ್ಡ್ ಮಾಡಿದ ಪ್ಲೇನ್ಗೆ ಒಂದು ವಿಂಗ್ ನ ಜೋಡಿಸಬೇಕಾಗಿತ್ತು. ಇವರ ಹತ್ತಿರ ಒಂದೇ ಚಾನ್ಸ್ ಇತ್ತು. ಒಂದು ವೇಳೆ ಈ ವಿಂಗ್ ಕೆಳಗೆ ಬಿದ್ದರೆ ಮತ್ತೆ ಮೇಲೆ ತರಲು ಸಾಧ್ಯವಿಲ್ಲ, ಏಕೆಂದರೆ ಅಷ್ಟೊಂದು ಭಾರದ ಸಾಮಾನು ಎತ್ತಲು ಅವರ ಹತ್ತಿರ ಯಾವುದೇ ಕ್ರೇನ್ ಇರಲಿಲ್ಲ. ಇವರು ಅದನ್ನು ನಿಧಾನವಾಗಿ ಮೇಲಿಂದ ಕೆಳಗೆ ಬಿಡಲು ಆರಂಭಿಸ್ತಾರೆ. ದುರದೃಷ್ಟ ಅನ್ನುವಂತೆ ವಿಂಗ್ ನ ಹೋಲ್ಡ್ ಮಾಡಿದ್ದ ಚೈನ್ ತುಂಡಾಗುತ್ತೆ. ಆ ವಿಂಗ್ ತುಂಬಾನೇ ಫಾಸ್ಟ್ ಆಗಿ ಕೆಳ ಬೀಳುತ್ತಾ ಪ್ಲೇನ್ ಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ಎಲ್ಲರೂ ಹತಾಶರಾಗಿ ಬಿಡ್ತಾರೆ. ಪ್ಲೇನ್ ಒಳಗೆ ಮೊದಲೇ ಇವರ ಒಬ್ಬ ಸಹಚರ ಇರ್ತಾನೆ. ಅವನಿಗೆ ಆ ವಿಂಗ್ ಅನ್ನು ಒಂದು ಬೋಲ್ಟ್ ಗೆ ಜೋಡಿಸಬೇಕಾಗಿತ್ತು. ಕೂಡಲೇ ಅವನು ಹೊರಗೆ ಬಂದು ಹೇಳ್ತಾನೆ, ನಾನು ಮಾಡಿದ್ದೆ. ಅಸಲಿಗೆ ಚೈನ್ ತುಂಡಾದಾಗ ಕುಸಿದ ವಿಂಗ್ ನೇರವಾಗಿ ಎಕ್ಸಾಕ್ಟ್ ಪೊಸಿಷನ್ ಗೆ ಹೋಗಿತ್ತು. ಅದು ಅದನ್ನು ಫಿಕ್ಸ್ ಮಾಡಬೇಕಾದ ಜಾಗವಾಗಿತ್ತು. ಎಲ್ಲರಿಗೂ ಈಗ ಭರವಸೆ ಇತ್ತು, ಎಲ್ಲರೂ ಇಲ್ಲಿಂದ ಪ್ಲೇನ್ ನಲ್ಲಿ ಹಾರಿ ಹೋಗಬಹುದಂತ. ಖುಷಿಯಲ್ಲಿ ಕುಣಿಯಲು ಎಂಜಾಯ್ ಮಾಡಲು ಶುರು ಮಾಡ್ತಾರೆ. ಇದರೊಂದಿಗೆ ಅವರು ಮರಳನ್ನು ಕೂಡ ಸರಿಸುತ್ತಿರ್ತಾರೆ, ಒಂದು ಟ್ರ್ಯಾಕ್ ತಯಾರು ಮಾಡಿ ಇಲ್ಲಿಂದ ಹಾರಲು. ಆದರೆ ಅದು ಅಷ್ಟೊಂದು ಸುಲಭವಾಗಿರಲ್ಲ. ಒಂದು ದಿನ ಇಲ್ಲಿಗೆ ಎಲೆಕ್ಟ್ರಿಕಲ್ ತೂಫಾನ್ ಬರುತ್ತೆ. ಎಲ್ಲ ಕಡೆ ಸಿಡಿಲು ಮಿಂಚಿ ಬೀಳತೊಡಗುತ್ತೆ. ಇವರ ಪ್ಲೇನ್ ನ ವಿಂಗ್ ಒಳಗೆ ಪೆಟ್ರೋಲ್ ಇತ್ತು. ಬೇಗನೆ ಎಲ್ಲರೂ ಅದರಿಂದ ಓಡುತ್ತಾ ದೂರ ಸರಿಯುತ್ತಾರೆ. ಎಲೆಟ್ ಜಾಗ ಖಾಲಿ ಮಾಡಲ್ಲ. ಆತ ಯಾವುದೇ ರೀತಿಯಲ್ಲಿ ಆ ಪ್ಲೇನ್ ನ ಕಳೆದುಕೊಳ್ಳಲು ಬಯಸಲ್ಲ. ಇನ್ನೇನು ಅವನ ಮೇಲೆ ಮಿಂಚಿ ಬೀಳುತ್ತೆ ಅನ್ನುವಾಗ ಫ್ರಾಂಕ್ ಅವನನ್ನು ಹಿಡಿದು ಪಕ್ಕಕ್ಕೆ ಹಾರಿ ಬಿಡ್ತಾನೆ. ಇದರಿಂದ ಅವನ ಜೀವ ಬಚಾವಾಗುತ್ತೆ. ಒಂದ್ ವೇಳೆ ಎಲೆಟ್ಗೆ ಏನಾದ್ರೂ ಆದ್ರೆ ಇವರಲ್ಲಿ ಆ ಪ್ಲೇನ್ ಪೂರ್ತಿ ಮಾಡುವವರು ಯಾರು ಇರಲಿಲ್ಲ. ಇವರು ಈ ಪ್ಲೇನ್ ನ ಹೆಸರು ಫಿನಿಕ್ಸ್ ಇಡ್ತಾರೆ. ಫಿನಿಕ್ಸ್ ಈಜಿಪ್ಟ್ ನ ಮಿಥಾಲಜಿ ಪ್ರಕಾರ ಮರಳು ಕಾಡಿನ ಒಂದು ಹಕ್ಕಿ. ಅದನ್ನು ತುಂಬಾನೇ ಶಕ್ತಿಶಾಲಿ ಎಂದು ಭಾವಿಸಲಾಗುತ್ತೆ. ಈಗಲೂ ಇವರು ಫಿನಿಕ್ಸ್ ಪ್ಲೇನ್ ಮೇಲೆ ಹೆಚ್ಚಿನ ಕೆಲಸ ಮಾಡಬೇಕಾಗಿತ್ತು. ನಿಧಾನವಾಗಿ ಇವರ ಬಳಿ ಇದ್ದ ನೀರು ಕೂಡ ಕಮ್ಮಿಯಾಗಿ ತೊಡಗುತ್ತೆ. ಒಂದು ದಿನ ರಾತ್ರಿ ಇವರು ಎತ್ತರದ ಬಂಡೆಯೊಂದರ ಮೇಲೆ ಹತ್ತಿ ನೋಡಿದಾಗ ದೂರದಲ್ಲಿ ಇವರಿಗೆ ಕೆಲವು ಜನರು ಕಾಣಿಸ್ತಾರೆ. ಆ ಜನರು ಅಲ್ಲಿ ಟೆಂಟ್ ಹಾಕಿ ಮಲಗಿದ್ದರು. ವಾಸ್ತವವಾಗಿ ಅಲ್ಲಿದ್ದವರು ಸ್ಮಗ್ಲರ್ಸ್ ಆಗಿದ್ದು ವೆಪನ್ ಗಳ ಸಪ್ಲೈ ಮಾಡುತ್ತಿದ್ದರು. ಅವರು ಇಂಥ ಮರುಭೂಮಿಯಲ್ಲಿ ವೆಪನ್ ಗಳ ಸಪ್ಲೈ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮಾಡುತ್ತಿದ್ದರು. ಫ್ರಾಂಕ್ ಹೇಳುತ್ತಾನೆ, ನಾವು ಅವರಿಂದ ನೀರಿನ ಸಹಾಯ ಕೇಳಬೇಕಾಗುತ್ತೆ. ಎಲೆಟ್ ಅವನ ಮಾತಿಗೆ ನಿರಾಕರಿಸ್ತಾನೆ. ಫ್ರಾಂಕ್ ಅವನ ಮಾತು ಕೇಳದೆ ತನ್ನ ಕೆಲವು ಜನರೊಂದಿಗೆ ಅಲ್ಲಿದ್ದ ಜನರಲ್ಲಿ ನೀರಿನ ಸಹಾಯ ಕೇಳಲು ಹೋಗ್ತಾನೆ. ಇಲ್ಲಿ ಫ್ರಾಂಕ್ ಮತ್ತು ಅವನ ಸಹಚರರು ಕಲ್ಲಿನ ಹಿಂದೆ ಅಡಗಿಕೊಳ್ಳುತ್ತಾರೆ. ಒಂದು ವೇಳೆ ಏನೇ ಅಪಾಯ ಆದರೂ ಕೂಡ ಹಿಂದಿನಿಂದ ದಾಳಿ ಮಾಡಲು.
ಇವರ ಹತ್ತಿರ ಗನ್ಸ್ ಕೂಡ ಇರುತ್ತವೆ. ಇವರು ಆ ಸ್ಮಗ್ಲರ್ಸ್ ಹತ್ತಿರ ನೀರಿನ ಸಹಾಯ ಕೇಳುವಾಗ ಅವರ ಒಬ್ಬ ವ್ಯಕ್ತಿ ಇವರ ವ್ಯಕ್ತಿ ಮೇಲೆ ಗುಂಡು ಹರಿಸ್ತಾನೆ. ಫ್ರಾಂಕ್ ಮತ್ತು ಅವನ ಸಹಚರರು ಹಿಂದಿನಿಂದ ಅವರ ಮೇಲೆ ಗುಂಡು ಹರಿಸ್ತಾರೆ. ಅವರ ಜನರನ್ನು ಕೊಲ್ಲುತ್ತಾರೆ. ಇಷ್ಟಾದರೂ ಸ್ಮಗ್ಲರ್ಸ್ ಗಳ ಒಬ್ಬ ವ್ಯಕ್ತಿ ಅಲ್ಲಿಂದ ಓಡಿಕೊಂಡು ಹೋಗುವಲ್ಲಿ ಸಕ್ಸಸ್ ಆಗ್ತಾನೆ. ಫ್ರಾಂಕ್ ಹತ್ತಿರ ಅವನನ್ನು ಕೊಲ್ಲಲು ಚಾನ್ಸ್ ಇದ್ದರೂ ಕೂಡ ಗುಂಡು ಹರಿಸಲ್ಲ, ಯಾಕೆಂದರೆ ಫ್ರಾಂಕ್ ಕ್ರಿಮಿನಲ್ ಅಲ್ಲ. ಅಲ್ಲಿ ಜೇಮ್ಸ್ ಸತ್ತ ಸ್ಮಗ್ಲರ್ಸ್ ಗಳಲ್ಲಿ ಒಬ್ಬ ಸ್ಮಗ್ಲರ್ ನ ಕೈಯಲ್ಲಿ ತನ್ನ ವಾಚ್ ನೋಡ್ತಾನೆ. ಅದು ಅವನ ಫ್ರೆಂಡ್ ಹತ್ತಿರ ಮೊದಲಿತ್ತು. ಆ ವ್ಯಕ್ತಿ ಪ್ಲೇನ್ ಇಂದ ಬಿದ್ದು ಆತನ ಸಾವಾಗಿತ್ತು. ಅದೇ ಸ್ಮಗ್ಲರ್ ಸತ್ತ ಇವರ ವ್ಯಕ್ತಿ ಮೇಲೆ ಗುಂಡು ಹರಿಸಿದ್ದ. ಅಸಲಿಗೆ ಸ್ಮಗ್ಲರ್ಸ್ ತುಂಬಾನೇ ಡೇಂಜರಸ್ ಆಗಿದ್ದರು. ಈ ಸ್ಮಗ್ಲರ್ಸ್ ನವರಲ್ಲಿ ಒಬ್ಬ ಸ್ಮಗ್ಲರ್ ಉಳಿತಾನೆ. ಇವರೆಲ್ಲರೂ ಅವನನ್ನು ತಮ್ಮ ಪ್ಲೇನ್ ಹತ್ತಿರ ಕರ್ಕೊಂಡು ಬರ್ತಾರೆ. ಕೆಲವು ಜನ ಇವನನ್ನು ಕೊಲ್ಲಲು ಬಯಸ್ತಾರೆ, ಯಾಕೆಂದರೆ ಆತ ಇವರೊಬ್ಬ ವ್ಯಕ್ತಿಯನ್ನು ಕೊಂದಿದ್ದ. ಫ್ರಾಂಕ್ ಮಾತ್ರ ಹೀಗೆ ಮಾಡದಂತೆ ನಿರಾಕರಿಸ್ತಾನೆ. ಎಲ್ಲರ ನಡುವೆ ವಾದ ಆಗುತ್ತಿರುತ್ತೆ. ಅದೇ ಕ್ಷಣ ಎಲಿಯಟ್ ಆ ಸ್ಮಗ್ಲರ್ ಗೆ ಗುಂಡು ಹೊಡೆದು ಬಿಡ್ತಾನೆ. ಇದರಿಂದ ಎಲಿಯಟ್ ಮತ್ತು ಫ್ರಾಂಕ್ ಜೊತೆ ಮಾತಿನ ಚಕಮಕಿ ಶುರುವಾಗುತ್ತೆ. ಎಲಿಯಟ್ ಫ್ರಾಂಕ್ ನ ದೂರುತ್ತಾನೆ, ನೀನು ಒಬ್ಬ ಪೈಲಟ್, ನಿನ್ನಿಂದಾಗಿ ನಾವು ಇಲ್ಲಿ ಸಿಲುಕಿದ್ದೇವೆ. ನಿನ್ನಿಂದಾಗಿ ನಮ್ಮ ಒಬ್ಬ ಸಹಚರನ ಜೀವ ಹೋಯ್ತು. ನೀನು ಹೋಗಬೇಡ ಅಂತ ನಾನು ನಿರಾಕರಿಸಿದ್ದೆ, ಆದರೂ ನೀನು ಅಲ್ಲಿಗೆ ಹೋದೆ. ಈ ಮಾತಿಂದ ಫ್ರಾಂಕ್ ಗೆ ಸಿಟ್ಟು ಬರುತ್ತೆ. ಆತ ಎಲಿಯಟ್ ಗೆ ಒಂದು ಪಂಚ್ ಹೊಡಿತಾನೆ. ಎಲಿಯಟ್ ಗೆ ಇವರೆಲ್ಲರ ಮೇಲೆ ಕೋಪಗೊಂಡು ಬಿಡ್ತಾನೆ. ಅವನ ಈಗೋಗೆ ಹರ್ಟ್ ಆಗುತ್ತೆ. ಅವನ ಅಹಂಕಾರಕ್ಕೆ ಪೆಟ್ಟು ಬಿದ್ದಂತಾಗುತ್ತೆ. ಅವನಿಗೆ ಬೇಸರವಾಗುತ್ತೆ. ಮತ್ತು ಅವನು ಹೇಳ್ತಾನೆ, ಇನ್ನು ನಾನು ಪ್ಲೇನ್ ಮಾಡಲ್ಲ. ನಾನು ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಿದ್ದೇನೆ. ನಾನು ಇಲ್ಲಿ 10 ಜನರಿಗೆ ಸರಿಯಾಗಿ ಕೆಲಸ ಮಾಡ್ತೇನೆ. ನೀವೆಲ್ಲ ಇಲ್ಲಿ ಆರಾಮ ಮಾಡ್ತೀರಿ. ಎಲ್ಲಿ ಅವನ ಹತ್ತಿರ ಬಂದು ಹೇಳ್ತಾಳೆ, ನೀನು ಇರದೆ ನಾವು ಈ ಕೆಲಸ ಪೂರ್ತಿ ಮಾಡಲು ಸಾಧ್ಯವಿಲ್ಲ. ನಮಗೆ ನಿನ್ನ ಅವಶ್ಯಕತೆ ಇದೆ. ಅವನು ಹೇಳ್ತಾನೆ, ಎಲ್ಲರೂ ನನಗೆ ರಿಕ್ವೆಸ್ಟ್ ಮಾಡಿದಾಗ ಮಾತ್ರ ನಾನು ಈ ಪ್ಲೇನ್ ನ ಕಂಪ್ಲೀಟ್ ಮಾಡ್ತೇನೆ. ಎಲ್ಲರೂ ಈಗ ಅವನ ಬಳಿ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಎಲ್ಲಿ ತನಕ ಅಂದ್ರೆ ಫ್ರಾಂಕ್ನಿಗೂ ಕೂಡ. ಫ್ರಾಂಕ್ ಹೇಳ್ತಾನೆ ಅವನಿಗೆ, ನೀನು ಇಲ್ಲಿಯ ಬಾಸ್, ಪ್ಲೀಸ್ ಈ ಕೆಲಸ ಪೂರ್ತಿ ಮಾಡು. ಇಲ್ಲಿ ಒಪ್ಪಿಕೊಂಡು ಬಿಡ್ತಾನೆ. ಮತ್ತೊಮ್ಮೆ ಎಲ್ಲರೂ ಪ್ಲೇನ್ ನ ಕೆಲಸ ಪೂರ್ತಿ ಮಾಡಲು ಒಂದಾಗಿ ಬಿಡ್ತಾರೆ. ಒಂದು ದಿನ ಇವರು ದುರ್ಬಿನ್ನಲ್ಲಿ ನೋಡಿದಾಗ ಓಡಿ ಹೋದ ಸ್ಮಗ್ಲರ್ ಮತ್ತೊಬ್ಬ ಅವನ ಸಹಚರನೊಂದಿಗೆ ವಾಪಸ್ ತಲುಪಿದ್ದ. ಮಾತ್ರ ಅವರು ಮುಂದೆ ಬರುತ್ತಿರಲಿಲ್ಲ, ಏಕೆಂದರೆ ಅವರಿಗೆ ತಿಳಿದಿತ್ತು ಇವರ ಹತ್ತಿರ ವೆಪನ್ಸ್ ಗಳಿವೆ ಅಂತ. ಸ್ಮಗ್ಲರ್ಸ್ ಹತ್ತಿರ ಇದ್ದ ವೆಪನ್ಸ್ ಕೂಡ ಈಗ ಇವರ ಕೈವಶವಾಗಿದ್ದವು. ಸ್ಮಗ್ಲರ್ಸ್ ಗೆ ಗೊತ್ತಾಗಿತ್ತು ಬೇಗನೆ ಇವರ ಕುಡಿಯುವ ನೀರು ಮತ್ತು ತಿನ್ನುವ ಆಹಾರ ಖಾಲಿಯಾಗುತ್ತೆ ಅಂತ. ಇವರು ಪೂರ್ತಿಯಾಗಿ ದುರ್ಬಲರಾದಾಗ ಸ್ಮಗ್ಲರ್ಸ್ ಇವರ ಮೇಲೆ ಅಟ್ಯಾಕ್ ಮಾಡುವುದರಲ್ಲಿದ್ದರು. ಇಲ್ಲಿ ಇವರು ಮತ್ತೆ ಪ್ಲೇನ್ ನ ಕೆಲಸ ಮಾಡಲು ಶುರು ಮಾಡ್ತಾರೆ. ಮತ್ತೆ ಇವರ ಕೆಲಸ ಕೊನೆಗೂ ಮುಗಿಯುತ್ತೆ. ಅದೇ ದಿವಸ ಫ್ರಾಂಕ್ಗೆ ಒಂದು ಮ್ಯಾಗಝಿನ್ ಸಿಗುತ್ತೆ. ಅದರಲ್ಲಿ ಹಲವು ಪ್ಲೇನ್ಸ್ ಗಳ ಮಾಡೆಲ್ಸ್ ಇರುತ್ತವೆ. ಇದೇ ಮಾಡೆಲ್ಸ್ ಗಳನ್ನು ನೋಡಿಕೊಂಡು ಎಲಿಯಟ್ ಪ್ಲೇನ್ ನ ಮಾಡೆಲ್ ತಯಾರಿಸಿದ್ದ. ಎಲ್ಲರಿಗೂ ಇಲ್ಲಿ ಗೊತ್ತಾಗುತ್ತೆ ಎಲಿಯಟ್ ತಯಾರಿಸುತ್ತಿದ್ದ ಪ್ಲೇನ್ ಗಳು ಮಕ್ಕಳ ಪ್ಲೇನ್ಸ್ ಆಗಿದ್ದವು ಅನ್ನುವುದು. ಅಂದ್ರೆ ಆತ ಸಣ್ಣ ಸಣ್ಣ ಪ್ಲೇನ್ ಗಳನ್ನಷ್ಟೇ ತಯಾರಿಸುತ್ತಿದ್ದ. ಆ ಪ್ಲೇನ್ ಗಳು ಹಾರುವ ಪ್ಲೇನ್ ಗಳು ಆಗಿದ್ದವು. ಆದರೆ ಇಷ್ಟರವರೆಗೆ ಆತ ಯಾವುದೇ ದೊಡ್ಡ ಪ್ಲೇನ್ ತಯಾರು ಮಾಡಿರಲೇ ಇಲ್ಲ. ಈ ವಿಷಯದಿಂದ ಎಲ್ಲರಿಗೂ ಸಿಟ್ಟು ಬರುತ್ತೆ. ಅದರಲ್ಲೂ ಅನ್ನುವ ವ್ಯಕ್ತಿಗೆ ಇನ್ನಷ್ಟು ಸಿಟ್ಟು ಬರುತ್ತೆ. ಅವನು ಎಲಿಯಟ್ ತಲೆ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ಮತ್ತೆ ಅವನು ಹೇಳುತ್ತಾನೆ, ನೀನು ಇಷ್ಟು ಸಮಯದಿಂದ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದೆ. ಈ ಪ್ಲೇನ್ ಯಾವತ್ತೂ ಹಾರಲು ಸಾಧ್ಯವಿಲ್ಲ, ಯಾಕೆಂದರೆ ನೀನು ಇದಕ್ಕಿಂತ ಮೊದಲು ಹಾರುವ ಯಾವುದೇ ದೊಡ್ಡ ಪ್ಲೇನ್ ತಯಾರಿಸಲೇ ಇಲ್ಲ. ಎಲಿಯಟ್ಗೆ ಪೂರ್ತಿ ವಿಶ್ವಾಸವಿತ್ತು. ಅವನು ಹೇಳ್ತಾನೆ, ಪ್ಲೇನ್ ಹಾರುತ್ತೆ, ಹೌದು, ನಾವು ಮೊದಲು ಸಣ್ಣ ಪ್ಲೇನ್ ತಯಾರಿಸುತ್ತಿದ್ದೆವು. ಮಾತ್ರ ಅವುಗಳು ರಿಮೋಟ್ ಕಂಟ್ರೋಲ್ ಪ್ಲೇನ್ ಆಗಿದ್ದವು. ಅವುಗಳಲ್ಲಿ ಬ್ಯಾಲೆನ್ಸ್ ಅವಶ್ಯಕತೆ ತುಂಬಾನೇ ಇತ್ತು. ಫ್ರಾಂಕ್ ಏನ ತಡೆಯುತ್ತಾನೆ. ಹಾಗೆ ಅಲ್ಲಿ ತೂಫಾನ್ ಬರಲು ಶುರುವಾಗುತ್ತೆ. ಗಾಳಿಯ ರಭಸ ಜೋರದಾಗಿ ಇವರು ತಯಾರಿಸಿದ ಪ್ಲೇನ್ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಮೇಲೆ ಎಳೆತೊಡಗುತ್ತೆ. ಇದನ್ನು ನೋಡಿ ಎಲ್ಲರಿಗೂ ಅರ್ಥವಾಗುತ್ತೆ ಈ ಪ್ಲೇನ್ ಹಾರುತ್ತೆ ಎನ್ನುವುದು. ಅವರ ಹೃದಯದಲ್ಲಿ ಅಂತ್ಯವಾಗಿದ್ದ ಭರವಸೆ ಮತ್ತೆ ಎಚ್ಚರಗೊಳ್ಳುತ್ತೆ. ಆದರೆ ಇದು ಮರುಭೂಮಿಯ ತೂಫಾನು ಆಗಿದ್ದರಿಂದ ಪ್ಲೇನ್ ಮರಳಿನಲ್ಲಿ ಹೂತು ಹೋಗುತ್ತೆ. ತೂಫಾನು ಮುಗಿದಾಗ ಮತ್ತೆ ಪುನಃ ಎಲ್ಲರೂ ಹತಾಶರಾಗ್ತಾರೆ. ಇವರಿಗೆ ನಂಬಿಕೆ ಇರಲ್ಲ ಆ ಪ್ಲೇನ್ ಇವರೆಲ್ಲರನ್ನು ಕರೆದುಕೊಂಡು ಮೇಲೆ ಹಾರುತ್ತೆ ಅಂತ. ಸುಮ್ಮನಿರದ ಫ್ರಾಂಕ್ ಹೇಳುತ್ತಾನೆ, ನಾವೆಲ್ಲ ಇದನ್ನು ತುಂಬಾನೇ ಕಷ್ಟಪಟ್ಟು ತಯಾರಿಸಿದ್ದೇವೆ. ಇದನ್ನು ಹಾರಿಸಿಕೊಂಡು ನಾವು ತೆಗೆದುಕೊಂಡು ಹೋಗ್ತೇವೆ. ಪ್ರಯತ್ನ ಬಿಡದ ಇವರು ಮತ್ತೆ ಪುನಃ ಆ ಪ್ಲೇನ್ ನ ಹಗ್ಗದ ಮೂಲಕ ಹೊರಗೆ ತೆಗಿತಾರೆ. ಎಳೆಯುತ್ತಾ ಅದನ್ನು ಹೆಚ್ಚು ಮರಳು ಇರದ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಪ್ಲೇನ್ ಸ್ಟಾರ್ಟ್ ಮಾಡ್ತಾರೆ. ಪ್ಲೇನ್ ಸ್ಟಾರ್ಟ್ ಆಗುತ್ತೆ. ಗ್ರಹಚಾರ ಕೆಟ್ಟಿತು ಅನ್ನುವಂತೆ ಮರುಕ್ಷಣವೇ ಅದು ಬಂದಾಗುತ್ತೆ. ಮತ್ತೆ ಟ್ರೈ ಮಾಡಿದಾಗ ಕೊನೆಗೂ ಪ್ಲೇನ್ ಸ್ಟಾರ್ಟ್ ಆಗುತ್ತೆ. ಪ್ಲೇನ್ ನ ಇಂಜಿನ್ ಶಬ್ದ ಕೇಳಿ ಸ್ಮಗ್ಲರ್ಸ್ ಇವರತ್ತ ಬರಲು ಆರಂಭಿಸ್ತಾರೆ. ಕುದುರೆಗಳ ಮೇಲೆ ಕುಳಿತು ಗನ್ ಹಿಡಿದು ಇವರನ್ನು ಕೊಲ್ಲಲು ಇವರತ್ತಲ್ಲೇ ಬರುತ್ತಿದ್ದರು. ಫ್ರಾಂಕ್ ಮತ್ತೆಲ್ಲರೂ ಪ್ಲೇನ್ ಮೇಲೆ ಹತ್ತಿ ಬಿಡ್ತಾರೆ. ವಿಂಗ್ಸ್ ಹಿಡಿದು ನೇತು ಬೀಳುತ್ತಾರೆ. ವಾಸ್ತವವಾಗಿ ಇವರ ಪ್ಲೇನ್ ಹೇಗೆ ಡಿಸೈನ್ ಮಾಡಲಾಗಿತ್ತು ಅಂದ್ರೆ ಅದರ ಒಳಗೆ ಕುಳಿತುಕೊಳ್ಳಲು ಯಾರಿಗೂ ಯಾವುದೇ ಜಾಗವಿರಲ್ಲ. ಕೇವಲ ಪ್ಲೇನ್ ಚಲಿಸುವನನ್ನು ಬಿಟ್ಟು ಇವರು ದೊಡ್ಡ ಪ್ಲೇನ್ ಇಂದ ಒಂದು ಸಣ್ಣ ಪ್ಲೇನ್ ಮಾಡಿದ್ದರು. ಈಗ ಇವರ ಪ್ಲೇನ್ ರನ್ವೇನಲ್ಲಿ ಮುಂದೆ ಹೋಗಲು ಶುರುವಾಗುತ್ತೆ. ಹಿಂದಿನಿಂದ ಸ್ಮಗ್ಲರ್ಸ್ ಬಿಟ್ಟು ಬಿಡದೆ ಇವರ ಮೇಲೆ ಗುಂಡು ಹಾರಿಸುತ್ತಿರ್ತಾರೆ. ಆದರೂ ಯಾರೊಬ್ಬರಿಗೂ ಆ ಗುಂಡುಗಳು ತಾಗುವುದಿಲ್ಲ. ಆಗ್ಲೇ ಇವರ ರನ್ವೇ ಮುಗಿದು ಹೋಗುತ್ತೆ. ಇವರಿದ್ದ ಪ್ಲೇನ್ ಒಂದು ಆಳವಾದ ಕಂದಕದ ಒಳಗೆ ಬೀಳುತ್ತೆ. ಸ್ಮಗ್ಲರ್ಸ್ ಅನ್ಸುತ್ತೆ ಇವರೆಲ್ಲರೂ ಸತ್ತು ಹೋದರಂತ. ಮರುಕ್ಷಣವೇ ಇವರ ಪ್ಲೇನ್ ಅದೇ ಕಂದಕದಿಂದ ಮೇಲೆ ಹಾರಿ ಆಕಾಶದಲ್ಲಿ ಹಾರತೊಡಗುತ್ತೆ. ಇವರೆಲ್ಲರೂ ಈಗ ತುಂಬಾನೇ ಖುಷಿ ಆಗ್ತಾರೆ. ಕೊನೆಗೂ ಅವರ ಕಷ್ಟದ ಪ್ರಯತ್ನ ಸಫಲವಾಗಿತ್ತು. ಈ ರೀತಿ ಅವರು ಸಾವಿಗೆ ಚಕಮ ಕೊಟ್ಟು ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಮರುಭೂಮಿಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಸಿನಿಮಾದ ಕೊನೆಯಲ್ಲಿ ನಮಗೆ ಇವರೆಲ್ಲರ ಫೋಟೋಸ್ ತೋರಿಸಲಾಗುತ್ತೆ. ಎಲ್ಲರೂ ತಮ್ಮ ಪರಿವಾರದ ಜೊತೆ ತಮ್ಮ ತಮ್ಮ ಕೆಲಸಗಳಲ್ಲಿ ಖುಷಿಯಾಗಿದ್ದರು. ಫ್ರಾಂಕ್ ಮತ್ತು ಅವನ ಕೋ ಪೈಲಟ್ ಎಜೆ ತಮ್ಮದೇ ಆದ ಏರ್ಲೈನ್ಸ್ ಕಂಪನಿ ತೆರೀತಾರೆ.
ಅದರ ಹೆಸರು ಫಿನಿಕ್ಸ್ ಇಡ್ತಾರೆ. ಎಲಿಟ್ನ ಫೋಟೋ ಒಂದು ಮ್ಯಾಗಝಿನ್ ನಲ್ಲಿ ಪ್ರಕಟವಾಗುತ್ತೆ. ಅದರಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಪ್ರಿಂಟ್ ಮಾಡಲಾಗಿತ್ತು. ನಾಸಾದ ಹೊಸ ಭರವಸೆ. ಇದರರ್ಥ ಈಗ ಅವನು ನಾಸಕ್ಕಾಗಿ ಕೆಲಸ ಮಾಡುತ್ತಿದ್ದ ಕೆಲಿ ಒಂದು ಸಾಗರದ ಆಯಿಲ್ ರಿಗ್ ಕಂಪನಿಯ ಬಾಸ್ ಆಗ್ತಾಳೆ. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟೋದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.